ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಎಸ್ವೈ ಅಭಿಮಾನೋತ್ಸವ ದಕ್ಷಿಣದಲ್ಲಿ ಕಮಲ ಖಾತೆಯನ್ನ ತೆರೆಯೋಕೆ ಪ್ರಮುಖ ಕಾರಣೀಕರ್ತ ಅಂದ್ರೆ ಅದು ಶಿಕಾರಿಪುರದ ಛಲದಂಕಮಲ್ಲ. ರಾಜಕಾರಣಕ್ಕೆ ಕಾಲಿಟ್ಟು ಸಾರ್ಥಕ 50 ವರ್ಷ ಪೂರೈಸಿದ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಅಭಿನಂದಿಸುವ ಅಭಿಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ವಿಶೇಷ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಬಿಎಸ್ವೈರನ್ನ ಅಭಿನಂದಿಸಿದರು. ಅವರು ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರ್ನಾಟಕದೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸೋಣ ಶ್ರೀ ಬಿಎಸ್ ಯಡಿಯೂರಪ್ಪ ಅವರನ್ನ. ಎಲ್ಲಿ ನೋಡಿದ್ರೂ ರಾರಾಜಿಸ್ತಾ ಇರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಕಟೌಟ್ಗಳು, ಕೇಸರಿ ಬಂಟಿಂಗ್ಸ್ನಿಂದ ಇಡೀ ನಗರ ಕೇಸರಿಮಯ. ಲಕ್ಷ ಸಂಖ್ಯೆಯಲ್ಲಿ ಭಾಗಿಯಾದ ಅಭಿಮಾನಿಗಳು. ಇದು ಕೋಟೆನಾಡಿನಲ್ಲಿ ನಡೆದ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಝಲಕ್. 5 ದಶಕಗಳಿಂದ 50 ವರ್ಷದ ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆ ಎಸೋದು ಕೇಳಿಸ್ತಿಲ್ಲ. ನಾವೆಲ್ಲರೂ ಸ್ವಾಗತಿಸೋಣ. ಜನ ಸೇವೆಯಲ್ಲಿ 50 ವರ್ಷ ಪೂರೈಸಿದ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಬಿಎಸ್ವೈಗೆ ಅಭಿನಂದಿಸಿದ ಅಮಿತ್ ಶಾ. ಕೋಟೆನಾಡು ಚಿತ್ರದುರ್ಗ ಇವತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಅಭಿಮಾನೋತ್ಸವಕ್ಕೆ ಸಾಕ್ಷಿಯಾಯಿತು. ಮಾದಾರ ಚೆನ್ನಯ್ಯ ಪೀಠದ ಮೈದಾನದಲ್ಲಿ ನಿರ್ಮಿಸಲಾದ ಬೃಹತ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ಬಿಎಸ್ವೈ ಅಭಿಮಾನೋತ್ಸವ ನೆರವೇರಿತು. ರಾಜಕೀಯ ಜೀವನದಲ್ಲಿ ಸಾರ್ಥಕ 50 ವರ್ಷ ಪೂರೈಸಿದ ಹಿನ್ನೆಲೆ ಬಿಎಸ್ವೈ ಅಭಿನಂದಿಸುವ ಅಭಿಮಾನೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಧ್ಯಾಹ್ನ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಶುರುವಾಗಿದ್ದು, ದೀಪ ಬೆಳಗಿಸುವ ಮೂಲಕ ವಿವಿಧ ಮಠಾಧೀಶರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಬೃಹತ್ ವೇದಿಕೆಯಲ್ಲಿ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸಲಾಯಿತು. येदुरप्पा जी का भाषण मेरे बाद होगा और मैं अंत तक सुनूंगा भी. भाइयों बहनों, आज मैं ऐसे नेता का सार्वजनिक जीवन के 50 साल का अनुमोदना करने आया हूं, सम्मान करने आया हूं, जिसका पूरा जीवन आम लोगों के साथ. मगर जो राजनीति में युवा आना चाहते हैं उनको मैं जरूर कहूंगा कि येदुरप्पा के 5 दशक के सार्वजनिक जीवन और सार्वजनिक जीवन में विशेषकर संघर्ष का जरूर अभ्यास करिए. ಅವರು ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರ್ನಾಟಕದೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸೋಣ ಶ್ರೀ ಬಿಎಸ್ ಯಡಿಯೂರಪ್ಪ ಅವರನ್ನ. 50 ವರ್ಷಗಳ ಇನ್ನು ತಮ್ಮ ನೆಚ್ಚಿನ ನಾಯಕನನ್ನ ಕಾಣಲು ರಾಜ್ಯದ ನಾನಾ ಭಾಗಗಳಿಂದ ಬಿಎಸ್ವೈ ಅಭಿಮಾನಿಗಳು ಆಗಮಿಸಿದ್ರು. ವಿಶೇಷ ಅಂದ್ರೆ ಅಭಿಮಾನಿಗಳು ಬಿಎಸ್ವೈ ನಡೆದು ಬಂದ ಹಾದಿಯನ್ನ ಹಾಡಿನ ಮೂಲಕ ಸ್ಮರಿಸಿದ್ರು. ವೇದಿಕೆಯಲ್ಲಿ ನಿರಂಜನಾನಂದ ಪುರಿ ಶ್ರೀಗಳು, ದಿಂಗಾಲೇಶ್ವರ ಶ್ರೀಗಳು, ಪೇಜಾವರ ಶ್ರೀಗಳು, ವಚನಾನಂದ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ರು. ಮಾತ್ರವಲ್ಲದೆ ಮಾಜಿ ಸಿಎಂಗಳಾದ ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ರಾಜಕೀಯ ನಾಯಕರು, ಲಕ್ಷ ಜನರು ಕೂಡ ಅಭಿಮಾನೋತ್ಸವಕ್ಕೆ ಸಾಕ್ಷಿಯಾದ್ರು. ಅಭಿಮಾನೋತ್ಸವದಲ್ಲಿ 10 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮೈಸೂರು ಪಾಕ್, ಮೊಸರನ್ನ, ಟೊಮ್ಯಾಟೊ ಬಾತ್, ಪಲಾವ್ ಸೇರಿದಂತೆ ವಿವಿಧ ಖಾದ್ಯಗಳ ವ್ಯವಸ್ಥೆ ಮಾಡಲಾಗಿತ್ತು. ಯಡಿಯೂರಪ್ಪನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಸಂತೋಷದ ಸಂಭ್ರಮದ ಹೌದು ಎಂದಕ್ಕೆ ನಾನು ಅಭಿಮಾನ ಪಡುತ್ತಿದ್ದೇನೆ. ತುರ್ತು ಪರಿಸ್ಥಿತಿಯ ಸೆರೆಮನೆಯಿಂದ ಹಿಡಿದು ಸಂಘಟನೆ, ಪ್ರವಾಸ, ಜನರ ನಡುವೆ ಜನರಿಗಾಗಿ ನಡೆಸಿಕೊಂಡು ಬಂದ ನಿರಂತರ ಹೋರಾಟಗಳ ಬದುಕೆ ನನಗೆ ಶಕ್ತಿ ನೀಡಿದೆ. ನಾನು ಇಷ್ಟೇ ಹೇಳಿ ಬಯಸಿದ್ದೇನೆ, ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಹೆಣ್ಣು ಶಿಶುಗಳನ್ನು ಭ್ರೂಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ನನ್ನಿಂದ ಸಾಧ್ಯವಾದಷ್ಟು ಅನ್ನದಾತನ ರೈತನ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ.
ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಾರ್ಥಕತೆಯನ್ನು ನಾನು ಎಂದಿಗೂ ಮರೆಯಲಾರೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಪ್ರಧಾನಿ ಮೋದಿ ಸಂದೇಶ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸದೇ ಇದ್ರೂ ಪ್ರಧಾನಿ ಮೋದಿ ಬಿಎಸ್ವೈಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವೇದಿಕೆಯಲ್ಲಿ ಓದಿ ಹೇಳಿದ್ರು, ನಾನು ದೈಹಿಕವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದಿದ್ರೂ ಮಾನಸಿಕವಾಗಿ ಯಡಿಯೂರಪ್ಪರಿಗೆ ಅಭಿನಂದಿಸುತ್ತೇನೆ ಎಂದಿದ್ದಾರೆ. ಇನ್ನು ಹೋರಾಟದ ದಿನಗಳ ನೆನಪಾಗಿ ಉಳಿದಿರುವ ಯಡಿಯೂರಪ್ಪರ ಅಂಬಾಸಿಡರ್ ಕಾರು ಪ್ರಮುಖ ಆಕರ್ಷಣೆಯಾಗಿತ್ತು. ಒಟ್ಟಾರೆ ಜನಸಂಘ ಅಂದ್ರೆ ಕೇಸರಿ ಪಡೆಯ ದಕ್ಷಿಣದ ಹೆಬ್ಬಾಗಿಲು ಅಂದ್ರೆ ಕರ್ನಾಟಕ, ರಾಜ್ಯದಲ್ಲಿ ಶೂನ್ಯದಿಂದ ಶತಕ ದಾಟುವವರೆಗೆ ಕಮಲ ಅರಳುವಂತೆ ಮಾಡುವಲ್ಲಿ ಶಿಕಾರಿ ವೀರ ಅಗ್ರಗಣ್ಯ. ಸೈಕಲ್ನಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಬಿಜೆಪಿ ಕಟ್ಟಿದ ಬಿಎಸ್ವೈ ಅಭಿಮಾನೋತ್ಸವ ಅದ್ಧೂರಿ ಹಾಗೂ ಯಶಸ್ವಿಯಾಗಿ ನಡೆದಿದೆ. ರಾಘವೇಂದ್ರ ಹಾಗೂ ಮಹದೇವ್ ಜೊತೆ ಮಧು, ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.